ಇಬ್ಬರ ಜಗಳದಲ್ಲಿ ಮೂರನೆಯವನ ಪ್ರಾಣ ಹೋಗಿರುವಂತಹ ಘಟನೆಯೊಂದು ಕಾರವಾರದಲ್ಲಿ ನಡೆದಿದೆ. ದಂಪತಿಯ ಜಗಳದ ಮಧ್ಯದಲ್ಲಿ ಮೈದುನ ಮೃತಪಟ್ಟಿರುವಂತಹ ಘಟನೆಯೊಂದು ನಡೆದಿದೆ. ಕಾರವಾರದ ಮರ್ಡರ್ ಮಿಸ್ಟ್ರಿ ಹಿಂದೆ ಸ್ವಾಮೀಜಿಯ ಕೈವಾಡ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ದೊಡ್ಡ ಸ್ಟೋರಿ. ದಂಪತಿ ಜಗಳದಲ್ಲಿ ಮೈದುನ ಹತ್ಯೆಯಾದಂತಹ ಘಟನೆ ನಡೆದಿದೆ ಕಾರವಾರದಲ್ಲಿ. ಸುಚಿತ್ರಾ ಮಹೇಶ್ 15 ವರ್ಷದ ಹಿಂದೆ ಮದುವೆ ಆಗಿರ್ತಾರೆ. ಕಳೆದ 6 ತಿಂಗಳಿಂದ ದಾಂಪತ್ಯದಲ್ಲಿ ಕಲಹ ಶುರುವಾಗುತ್ತೆ. ಪತಿಯನ್ನ ಬಿಟ್ಟು ಸ್ವಾಮೀಜಿ ಕಮಲಾಕರ್ ಭಟ್ ಜೊತೆಗೆ ಜೀವನ ಮಾಡ್ತಾ ಇದ್ದದ್ದು. ಇಬ್ಬರು ಹೆಣ್ಮಕ್ಳೊಟ್ಟಿಗೆ ಸ್ವಾಮೀಜಿ ಜೊತೆ ಜೀವನ ಮಾಡ್ತಾ ಇದ್ರು ಇವರು. ಅಮ್ಮನ ಹಿಂಸೆಯನ್ನ ತಾಳದೆ ತಂದೆಗೆ ಪುತ್ರಿ ಮೆಸೇಜ್ ಮಾಡ್ತಾರೆ. ಅಪ್ಪ ಮಹೇಶ್ ಜೊತೆಗೆ ಸಿದ್ದಾಪುರ ಪೊಲೀಸರಿಗೆ ದೂರನ್ನ ಬೇರೆ ದಾಖಲಿಸ್ತಾರೆ. ದೂರಿನ ವಿಷಯ ತಿಳಿದು ಕಮಲಾಕರ್ ನೇತೃತ್ವದಲ್ಲಿ ದಾಳಿ ನಡೆಯುತ್ತೆ. 7 ಜನರ ತಂಡದಿಂದ ಮಹೇಶ್ ಹತ್ಯೆಗೆ ಪ್ರಯತ್ನ ಕೂಡ ಆಗುತ್ತೆ. ಹತ್ಯೆ ತಪ್ಪಿಸೋದಕ್ಕೆ ಬಂದ ಸಹೋದರ ವಸಂತನ ದುರ್ಮರಣ ಆಗಿದೆ. ಚಾಕುವಿನಿಂದ ದಾಳಿ ಮಾಡಿ ವಸಂತ ಹತ್ಯೆ ಮಾಡಿರೋದು. ಜಗಳದ ವೇಳೆ ಮಹೇಶ್ ಪಕ್ಕದ ಮನೆಯ ವ್ಯಕ್ತಿಗೂ ಕೂಡ ಗಾಯಗಳಾಗಿದೆ. ಕಮಲಾಕರ್ ಭಟ್ ಸೇರಿ 7 ಮಂದಿಯನ್ನ ಸಿದ್ದಾಪುರ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಅವರಗುಪ್ಪದಲ್ಲಿ ಅಮಾಯಕ ವ್ಯಕ್ತಿಯನ್ನು ಬರ್ಬರವಾಗಿ ಅವರ ಮನೆಯಲ್ಲಿ ಹತ್ಯೆ ಮಾಡಿರುವಂಥದ್ದು. ಬಾಡಿಗೆ ಗುಂಡಗಳನ್ನು ತಂದಂಥ ಮಹಿಳೆಯೊಬ್ಬಳು ಈ ಒಂದು ಕೃತ್ಯ ಎಸಗಿದ್ದಾಳೆ. ಸದ್ಯಕ್ಕೆ ಆ ಒಂದು ಮೃತದೇಹ ಕಾರವಾರದ ಶವಾಗಾರದಲ್ಲಿ ಇಟ್ಟಿರೋದು. ನಾನೀಗ ಕಾರವಾರದ ಶವಾಗಾರದ ಮುಂಭಾಗದಲ್ಲಿದ್ದೇನೆ, ಗಮನಿಸ್ಬೋದು. ಶವಾಗಾರದಲ್ಲಿ ಈಗ ಸಂಬಂಧಪಟ್ಟಂತೆ ಸಿದ್ದಾಪುರ ಘಟನೆಗೆ ಸಂಬಂಧಪಟ್ಟಂತೆ ಮೃತದೇಹಗಳನ್ನು ಪೊಲೀಸರು ಕೂಡ ತಂದಿರುವಂಥದ್ದು ಗಮನಿಸ್ಬೋದು. ಈಗಾಗಲೇ ನಿನ್ನೆ ರಾತ್ರಿ ನಡೆದಿರುವಂಥ ಘಟನೆ ಸಿದ್ದಾಪುರ ತಾಲೂಕಿನ ಅವರಗುಪ್ಪ, ಅಂದರೆ ಸಿದ್ದಾಪುರವೇ ಬೆಚ್ಚಿ ಬಿಡಿಸುವಂಥ ಘಟನೆ. ಕೌಟುಂಬಿಕ ಕಲಹದಿಂದಾಗಿ ಈ ಒಂದು ಕೃತ್ಯ ನಡೆದಿರುವಂಥದ್ದು. ಮಹೇಶ್ ಮತ್ತು ಸುಚಿತ್ರಾ ದಂಪತಿಗಳ ಒಂದು ಕಲಹ ಇಲ್ಲಿ ಈ ಒಂದು ಕೊಲೆ ಪ್ರಕರಣದಲ್ಲಿ ಎದ್ದು ಕಾಣ್ತಿರುವಂಥದ್ದು ಗಮನಿಸ್ಬೋದು. ಪೊಲೀಸರು ಕೂಡ ಈಗ ಸಿದ್ದಾಪುರದಿಂದ ಕಾರವಾರಕ್ಕೆ ಆಗಮಿಸಿದ್ದಾರೆ. ಮೃತದೇಹಗಳನ್ನು ಮರಣೋತ್ತರ ಪರೀಕ್ಷೆಗಾಗಿ ತಂದಿದ್ದಾರೆ. ಕಳೆದ ಕೆಲ ವರ್ಷಗಳ ಹಿಂದೆ ಮಹೇಶ್ ಮತ್ತು ಸುಚಿತ್ರಾ ಅವರ ಮದುವೆ ಕೂಡ ಆಗಿತ್ತು. ಈ ಮದುವೆ ವಿಚಾರದಲ್ಲಿ ಕೆಲವೊಂದು ಕಲಹಗಳು ಉಂಟಾಗಿ ಸುಚಿತ್ರಾ ಮಹೇಶ್ನಿಂದ ದೂರವಾಗಿದ್ಲು. ಅವರಿಗೆ ಒಬ್ಬರು ಮಗು ಕೂಡ ಇದೆ. ಆ ಮಗು ಕೂಡ ತಾಯಿಯ ಜೊತೆಗೆ ಇರಲು ಬಯಸಿದ, ತಂದೆಯೊಂದಿಗೆ ಇರಲು ಬಯಸಿದ್ರಿಂದ ಸಿದ್ದಾಪುರಕ್ಕೆ ಬಂದು ತಂದೆಯ ಜೊತೆಗಿದ್ದರು. ತಂದೆ ಕೂಡ ತಮ್ಮ ಅಣ್ಣನಾಗಿರುವಂತಹ ವಸಂತ್ ನಾಯ್ಕ್ ಅವರ ಜೊತೆ ಮತ್ತು ಅವರ ತಂದೆ ತಾಯಿ ಕೂಡ ಮನೆಯಲ್ಲಿ ಕೂಡ ಇದ್ದರು. ಈ ಸಂದರ್ಭದಲ್ಲಿ ನಿನ್ನೆ ಬಂದಂಥ ಈ ಒಂದು ಸುಚಿತ್ರಾ ಮತ್ತು ಬಂದಂತಹ ಯುವಕರ ತಂಡ ಏಕಾಏಕಿಯಾಗಿ ಮಗುವನ್ನು ಕಸಿದುಕೊಳ್ಳುವ ಒಂದು ಪ್ರಯತ್ನವನ್ನು ಕೂಡ ಮಾಡಿದೆ. ಆ ಒಂದು ಪ್ರಯತ್ನದಲ್ಲಿ ಅಂದರೆ ಕುಳಿತುಕೊಂಡು ಮಾತನಾಡುವ ಈ ಒಂದು ಸಮಸ್ಯೆಯನ್ನು ಬಗೆಹರಿಸೋಣ ಎಂದು ವಸಂತ್ ನಾಯ್ಕ್, ಅಂದರೆ ಈಗ ಮೃತರಾಗಿರುವಂಥ ವಸಂತ್ ನಾಯ್ಕ್ ಮತ್ತು ಅಕ್ಕಪಕ್ಕದ ಮನೆಯವರು ಕೂಡ ಹೇಳಿದರು. ಈ ಸಂದರ್ಭದಲ್ಲಿ ಯಾವುದಕ್ಕೂ ಒಪ್ಪದ ಸುಚಿತ್ರಾ ಜೊತೆಗಿರುವಂಥ ಯುವಕರ ಗುಂಪು ವಸಂತನಿಗೆ ಎದೆಗೆ ಚಾಕುವಿನಿಂದ ಇರಿದು ಹತ್ಯೆ ಕೂಡ ಮಾಡಿರುವಂಥದ್ದು. ಅವರನ್ನು ತಪ್ಪಿಸಲು ಬಂದಂಥ ಪಕ್ಕದ ಮನೆಯವರು ಕೂಡ ಈ ಒಂದು ಘಟನೆ ಅಂದರೆ ಅವರು ಕೂಡ ದಾಳಿಯನ್ನು ಕೂಡ ಮಾಡಿದರೆ ಈ ಒಂದು ಘಟನೆಯಲ್ಲಿ ಹಲವರು ಕೂಡ ಗಾಯಗೊಂಡಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದಾಪುರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಕೂಡ ನಡೆಸಿರುವಂಥದ್ದು. ಒಟ್ಟಿನಲ್ಲಿ ಈ ಒಂದು ದಾಂಪತ್ಯ ಕಲಹ ಅಂದರೆ ಕುಟುಂಬ ಕಲಹ ಈ ಒಂದು ಅಮಾಯಕ ವ್ಯಕ್ತಿಯನ್ನು ಬಲಿ ತೆಗೆದುಕೊಂಡಿರುವಂಥದ್ದು ದುರದೃಷ್ಟಕರ. ಹೀಗಾಗಿ ಆರೋಪಿಗಳಿಗೆ ಸೂಕ್ತ ಶಿಕ್ಷೆಯನ್ನು ನೀಡಬೇಕೆಂಬ ಒತ್ತಾಯವನ್ನು ವಸಂತ್ ನಾಯ್ಕ್ ಅವರ ಕುಟುಂಬ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಇಬ್ಬರ ಜಗಳದಲ್ಲಿ ಮೂರನೆಯವನ ಪ್ರಾಣ ಹೋಗಿರುವಂತಹ ಘಟನೆಯೊಂದು ಕಾರವಾರದಲ್ಲಿ ನಡೆದಿದೆ. ದಂಪತಿಯ ಜಗಳದ ಮಧ್ಯದಲ್ಲಿ ಮೈದುನ ಮೃತಪಟ್ಟಿರುವಂತಹ ಘಟನೆಯೊಂದು ನಡೆದಿದೆ. ಕಾರವಾರದ ಮರ್ಡರ್ ಮಿಸ್ಟ್ರಿ ಹಿಂದೆ ಸ್ವಾಮೀಜಿಯ ಕೈವಾಡ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ದೊಡ್ಡ ಸ್ಟೋರಿ. ದಂಪತಿ ಜಗಳದಲ್ಲಿ ಮೈದುನ ಹತ್ಯೆಯಾದಂತಹ ಘಟನೆ ನಡೆದಿದೆ ಕಾರವಾರದಲ್ಲಿ. ಸುಚಿತ್ರಾ ಮಹೇಶ್ 15 ವರ್ಷದ ಹಿಂದೆ ಮದುವೆ ಆಗಿರ್ತಾರೆ. ಕಳೆದ 6 ತಿಂಗಳಿಂದ ದಾಂಪತ್ಯದಲ್ಲಿ ಕಲಹ ಶುರುವಾಗುತ್ತೆ. ಪತಿಯನ್ನ ಬಿಟ್ಟು ಸ್ವಾಮೀಜಿ ಕಮಲಾಕರ್ ಭಟ್ ಜೊತೆಗೆ ಜೀವನ ಮಾಡ್ತಾ ಇದ್ದದ್ದು. ಇಬ್ಬರು ಹೆಣ್ಮಕ್ಳೊಟ್ಟಿಗೆ ಸ್ವಾಮೀಜಿ ಜೊತೆ ಜೀವನ ಮಾಡ್ತಾ ಇದ್ರು ಇವರು. ಅಮ್ಮನ ಹಿಂಸೆಯನ್ನ ತಾಳದೆ ತಂದೆಗೆ ಪುತ್ರಿ ಮೆಸೇಜ್ ಮಾಡ್ತಾರೆ. ಅಪ್ಪ ಮಹೇಶ್ ಜೊತೆಗೆ ಸಿದ್ದಾಪುರ ಪೊಲೀಸರಿಗೆ ದೂರನ್ನ ಬೇರೆ ದಾಖಲಿಸ್ತಾರೆ. ದೂರಿನ ವಿಷಯ ತಿಳಿದು ಕಮಲಾಕರ್ ನೇತೃತ್ವದಲ್ಲಿ ದಾಳಿ ನಡೆಯುತ್ತೆ. 7 ಜನರ ತಂಡದಿಂದ ಮಹೇಶ್ ಹತ್ಯೆಗೆ ಪ್ರಯತ್ನ ಕೂಡ ಆಗುತ್ತೆ. ಹತ್ಯೆ ತಪ್ಪಿಸೋದಕ್ಕೆ ಬಂದ ಸಹೋದರ ವಸಂತನ ದುರ್ಮರಣ ಆಗಿದೆ. ಚಾಕುವಿನಿಂದ ದಾಳಿ ಮಾಡಿ ವಸಂತ ಹತ್ಯೆ ಮಾಡಿರೋದು.
ಜಗಳದ ವೇಳೆ ಮಹೇಶ್ ಪಕ್ಕದ ಮನೆಯ ವ್ಯಕ್ತಿಗೂ ಕೂಡ ಗಾಯಗಳಾಗಿದೆ. ಕಮಲಾಕರ್ ಭಟ್ ಸೇರಿ 7 ಮಂದಿಯನ್ನ ಸಿದ್ದಾಪುರ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಅವರಗುಪ್ಪದಲ್ಲಿ ಅಮಾಯಕ ವ್ಯಕ್ತಿಯನ್ನು ಬರ್ಬರವಾಗಿ ಅವರ ಮನೆಯಲ್ಲಿ ಹತ್ಯೆ ಮಾಡಿರುವಂಥದ್ದು. ಬಾಡಿಗೆ ಗುಂಡಗಳನ್ನು ತಂದಂಥ ಮಹಿಳೆಯೊಬ್ಬಳು ಈ ಒಂದು ಕೃತ್ಯ ಎಸಗಿದ್ದಾಳೆ. ಸದ್ಯಕ್ಕೆ ಆ ಒಂದು ಮೃತದೇಹ ಕಾರವಾರದ ಶವಾಗಾರದಲ್ಲಿ ಇಟ್ಟಿರೋದು. ನಾನೀಗ ಕಾರವಾರದ ಶವಾಗಾರದ ಮುಂಭಾಗದಲ್ಲಿದ್ದೇನೆ, ಗಮನಿಸ್ಬೋದು. ಶವಾಗಾರದಲ್ಲಿ ಈಗ ಸಂಬಂಧಪಟ್ಟಂತೆ ಸಿದ್ದಾಪುರ ಘಟನೆಗೆ ಸಂಬಂಧಪಟ್ಟಂತೆ ಮೃತದೇಹಗಳನ್ನು ಪೊಲೀಸರು ಕೂಡ ತಂದಿರುವಂಥದ್ದು ಗಮನಿಸ್ಬೋದು. ಈಗಾಗಲೇ ನಿನ್ನೆ ರಾತ್ರಿ ನಡೆದಿರುವಂಥ ಘಟನೆ ಸಿದ್ದಾಪುರ ತಾಲೂಕಿನ ಅವರಗುಪ್ಪ, ಅಂದರೆ ಸಿದ್ದಾಪುರವೇ ಬೆಚ್ಚಿ ಬಿಡಿಸುವಂಥ ಘಟನೆ. ಕೌಟುಂಬಿಕ ಕಲಹದಿಂದಾಗಿ ಈ ಒಂದು ಕೃತ್ಯ ನಡೆದಿರುವಂಥದ್ದು. ಮಹೇಶ್ ಮತ್ತು ಸುಚಿತ್ರಾ ದಂಪತಿಗಳ ಒಂದು ಕಲಹ ಇಲ್ಲಿ ಈ ಒಂದು ಕೊಲೆ ಪ್ರಕರಣದಲ್ಲಿ ಎದ್ದು ಕಾಣ್ತಿರುವಂಥದ್ದು ಗಮನಿಸ್ಬೋದು. ಪೊಲೀಸರು ಕೂಡ ಈಗ ಸಿದ್ದಾಪುರದಿಂದ ಕಾರವಾರಕ್ಕೆ ಆಗಮಿಸಿದ್ದಾರೆ. ಮೃತದೇಹಗಳನ್ನು ಮರಣೋತ್ತರ ಪರೀಕ್ಷೆಗಾಗಿ ತಂದಿದ್ದಾರೆ. ಕಳೆದ ಕೆಲವು ವರ್ಷಗಳ ಹಿಂದೆ ಮಹೇಶ್ ಮತ್ತು ಸುಚಿತ್ರಾ ಅವರ ಮದುವೆ ಕೂಡ ಆಗಿತ್ತು. ಈ ಮದುವೆ ವಿಚಾರದಲ್ಲಿ ಕೆಲವೊಂದು ಕಲಹಗಳು ಉಂಟಾಗಿ ಸುಚಿತ್ರಾ ಮಹೇಶ್ನಿಂದ ದೂರವಾಗಿದ್ಲು. ಅವರಿಗೆ ಒಬ್ಬರು ಮಗು ಕೂಡ ಇದೆ. ಆ ಮಗು ಕೂಡ ತಾಯಿಯ ಜೊತೆಗೆ ಇರಲು ಬಯಸಿದ, ತಂದೆಯೊಂದಿಗೆ ಇರಲು ಬಯಸಿದ್ರಿಂದ ಸಿದ್ದಾಪುರಕ್ಕೆ ಬಂದು ತಂದೆಯ ಜೊತೆಗಿದ್ದರು. ತಂದೆ ಕೂಡ ತಮ್ಮ ಅಣ್ಣನಾಗಿರುವಂತಹ ವಸಂತ್ ನಾಯ್ಕ ಅವರ ಜೊತೆ ಮತ್ತು ಅವರ ತಂದೆ ತಾಯಿ ಕೂಡ ಮನೆಯಲ್ಲಿ ಕೂಡ ಇದ್ದರು. ಈ ಸಂದರ್ಭದಲ್ಲಿ ನಿನ್ನೆ ಬಂದಂತಹ ಈ ಒಂದು ಸುಚಿತ್ರಾ ಮತ್ತು ಬಂದಂತಹ ಯುವಕರ ತಂಡ ಏಕಾಏಕಿಯಾಗಿ ಮಗುವನ್ನು ಕಸಿದುಕೊಳ್ಳುವ ಒಂದು ಪ್ರಯತ್ನವನ್ನು ಕೂಡ ಮಾಡಿದೆ. ಆ ಒಂದು ಪ್ರಯತ್ನದಲ್ಲಿ ಅಂದರೆ ಕುಳಿತುಕೊಂಡು ಮಾತನಾಡುವ ಈ ಒಂದು ಸಮಸ್ಯೆಯನ್ನು ಬಗೆಹರಿಸೋಣ ಎಂದು ವಸಂತ್ ನಾಯ್ಕ್, ಅಂದರೆ ಈಗ ಮೃತರಾಗಿರುವಂಥ ವಸಂತ್ ನಾಯ್ಕ್ ಮತ್ತು ಅಕ್ಕಪಕ್ಕದ ಮನೆಯವರು ಕೂಡ ಹೇಳಿದರು. ಈ ಸಂದರ್ಭದಲ್ಲಿ ಯಾವುದಕ್ಕೂ ಒಪ್ಪದ ಸುಚಿತ್ರಾ ಜೊತೆಗಿರುವಂಥ ಯುವಕರ ಗುಂಪು ವಸಂತನಿಗೆ ಎದೆಗೆ ಚಾಕುವಿನಿಂದ ಇರಿದು ಹತ್ಯೆ ಕೂಡ ಮಾಡಿರುವಂಥದ್ದು. ಅವರನ್ನು ತಪ್ಪಿಸಲು ಬಂದಂಥ ಪಕ್ಕದ ಮನೆಯವರು ಕೂಡ ಈ ಒಂದು ಘಟನೆ, ಅಂದರೆ ಅವರು ಕೂಡ ದಾಳಿಯನ್ನು ಕೂಡ ಮಾಡಿದರೆ ಈ ಒಂದು ಘಟನೆಯಲ್ಲಿ ಹಲವರು ಕೂಡ ಗಾಯಗೊಂಡಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದಾಪುರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಕೂಡ ನಡೆಸಿರುವಂಥದ್ದು. ಒಟ್ಟಿನಲ್ಲಿ ಈ ಒಂದು ದಾಂಪತ್ಯ ಕಲಹ, ಅಂದರೆ ಕುಟುಂಬ ಕಲಹ, ಈ ಒಂದು ಅಮಾಯಕ ವ್ಯಕ್ತಿಯನ್ನು ಬಲಿ ತೆಗೆದುಕೊಂಡಿರುವಂಥದ್ದು ದುರದೃಷ್ಟಕರ. ಹೀಗಾಗಿ ಆರೋಪಿಗಳಿಗೆ ಸೂಕ್ತ ಶಿಕ್ಷೆಯನ್ನು ನೀಡಬೇಕೆಂಬ ಒತ್ತಾಯವನ್ನು ವಸಂತ್ ನಾಯ್ಕ್ ಅವರ ಕುಟುಂಬ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಇಬ್ಬರ ಜಗಳದಲ್ಲಿ 3ನೇಯವನ ಪ್ರಾಣ ಹೋಗಿರುವಂತಹ ಘಟನೆಯೊಂದು ಕಾರವಾರದಲ್ಲಿ ನಡೆದಿದೆ. ದಂಪತಿಯ ಜಗಳದ ಮಧ್ಯದಲ್ಲಿ ಮೈದುನ ಮೃತಪಟ್ಟಿರುವಂತಹ ಘಟನೆಯೊಂದು ನಡೆದಿದೆ. ಕಾರವಾರದ ಮರ್ಡರ್ ಮಿಸ್ಟ್ರಿ ಹಿಂದೆ ಸ್ವಾಮೀಜಿಯ ಕೈವಾಡ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ದೊಡ್ಡ ಸ್ಟೋರಿ. ದಂಪತಿ ಜಗಳದಲ್ಲಿ ಮೈದುನ ಹತ್ಯೆಯಾದಂತಹ ಘಟನೆ ನಡೆದಿದೆ ಕಾರವಾರದಲ್ಲಿ. ಸುಚಿತ್ರಾ ಮಹೇಶ್ 15 ವರ್ಷದ ಹಿಂದೆ ಮದುವೆಯಾಗಿರ್ತಾರೆ. ಕಳೆದ 6 ತಿಂಗಳಿಂದ ದಾಂಪತ್ಯದಲ್ಲಿ ಕಲಹ ಶುರುವಾಗುತ್ತೆ. ಪತಿಯನ್ನ ಬಿಟ್ಟು ಸ್ವಾಮೀಜಿ ಕಮಲಾಕರ್ ಭಟ್ ಜೊತೆಗೆ ಜೀವನ ಮಾಡ್ತಾ ಇದ್ದದ್ದು. ಇಬ್ಬರು ಹೆಣ್ಮಕ್ಳೊಟ್ಟಿಗೆ ಸ್ವಾಮೀಜಿ ಜೊತೆ ಜೀವನ ಮಾಡ್ತಾ ಇದ್ರು ಇವರು. ಅಮ್ಮನ ಹಿಂಸೆಯನ್ನ ತಾಳದೆ ತಂದೆಗೆ ಪುತ್ರಿ ಮೆಸೇಜ್ ಮಾಡ್ತಾರೆ. ಅಪ್ಪ ಮಹೇಶ್ ಜೊತೆಗೆ ಸಿದ್ದಾಪುರ ಪೊಲೀಸರಿಗೆ ದೂರನ್ನ ಬೇರೆ ದಾಖಲಿಸ್ತಾರೆ. ದೂರಿನ ವಿಷಯ ತಿಳಿದು ಕಮಲಾಕರ್ ನೇತೃತ್ವದಲ್ಲಿ ದಾಳಿ ನಡೆಯುತ್ತೆ. 7 ಜನರ ತಂಡದಿಂದ ಮಹೇಶ್ ಹತ್ಯೆಗೆ ಪ್ರಯತ್ನ ಕೂಡ ಆಗುತ್ತೆ. ಹತ್ಯೆ ತಪ್ಪಿಸೋದಕ್ಕೆ ಬಂದ ಸಹೋದರ ವಸಂತನ ದುರ್ಮರಣ ಆಗಿದೆ.